ಹಾಸನದ ಸಂಸದ ಪ್ರಜ್ವಲ್ ಪರಾರಿಯಾಗಿ ಇಂದಿಗೆ 27 ದಿನ. ಕುಮಾರಸ್ವಾಮಿ ದೇವೇಗೌಡರ ಮನವಿಗೂ ಕೂಡ ಡೋಂಟ್ ಕೇರ್. 48 ಗಂಟೆಗಳ ಡೆಡ್ಲೈನ್ ಅನ್ನು ಕೊಟ್ಟಿದ್ರು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಆದರೆ ಅವರ ಮನವಿ ಆ ಡೆಡ್ಲೈನ್ಗೂ ಕೂಡ ಯಾವುದೇ ಕಿಮ್ಮತ್ತಿಲ್ಲ. ಪ್ರಜ್ವಲ್ ಎಸ್ಐಟಿ ಎದುರು ಹಾಜರಾಗಿ ವಿಚಾರಣೆಯನ್ನ ಎದುರಿಸು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಮನವಿ ಮಾಡಿಕೊಂಡಿದ್ರು. ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಕುಮಾರಸ್ವಾಮಿ ಮನವಿ ಮಾಡಿದ್ರು. ಆದರೆ ಚಿಕ್ಕಪ್ಪನ ಈ ಡೆಡ್ಲೈನ್ಗೂ ಕೂಡ ಪ್ರಜ್ವಲ್ ಡೋಂಟ್ ಕೇರ್. ಇತ್ತ ಪಾಸ್ಪೋರ್ಟ್ ರದ್ದತಿಗೂ ಕೂಡ ಎಸ್ಐಟಿ ಪತ್ರವನ್ನ ಬರೆದಿದೆ. ಕೇಂದ್ರ ಸರ್ಕಾರ ಸಹಕಾರ ಕೊಡ್ತಿಲ್ಲ ಅಂತ ಈಗ ಪರಮೇಶ್ವರ್ ಅಸಮಾಧಾನಗೊಂಡು ಒಂದಷ್ಟು ಮಾತುಗಳನ್ನ ಕೂಡ ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ನಮಗೆ ಸಹಕಾರ ಸಿಗ್ತಾ ಇಲ್ಲ, ಪಾಸ್ಪೋರ್ಟ್ ರದ್ದತಿಗೆ ಪತ್ರವನ್ನ ಕೂಡ ಬರೆದಿದ್ದೇವೆ ಅನ್ನುವಂಥ ಮಾತು ಆ ಕಡೆಯಿಂದ. ಆದರೆ ಈ ಕಡೆಯಿಂದ 27 ದಿನ ಕಳೆದ್ರೂ ಕೂಡ ಇನ್ನೂ ಕೂಡ ಪತ್ತೆ ಇಲ್ಲ.